12 ತಾಲೂಕು 6 ಕ್ಷೇತ್ರ. ನಮ್ಮದು ರಾಜ್ಯದಲ್ಲೇ 5ನೇ ಅತಿ ದೊಡ್ಡ ಜಿಲ್ಲೆ. ಕೈಗಾ ಸೀಬರ್ಡ್ಗೆ ಬೇಕು, ನೀರಾವರಿ ಯೋಜನೆಗೂ ಬೇಕು, ರಾಜಕೀಯ ಪ್ರಾತಿನಿಧ್ಯ ಮಾತ್ರ 0. ಸಂಪುಟ ವಿಸ್ತರಣೆ ವೇಳೆ ಬಯಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಹೀನಾಯ ಸ್ಥಿತಿ. ರಾಜಕಾರಣಿಗಳಿಗೆ ಮಾತೇ ಬರಲ್ಲ, ಜನರಿಗೂ ಬೇಕಾಗಿಲ್ಲ. ಆದ್ದರಿಂದಲೇ ಹೀಗಾಗಿದೆ ಜಿಲ್ಲೆಯ ಪರಿಸ್ಥಿತಿ. ಎಸ್, ಉತ್ತರ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ 5ನೇ ಅತಿ ದೊಡ್ಡ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ 12 ತಾಲೂಕುಗಳಿವೆ, 6 ವಿಧಾನಸಭಾ ಕ್ಷೇತ್ರಗಳಿವೆ. ಸಾಲದಕ್ಕೆ ನಮ್ಮದು ಭೌಗೋಳಿಕವಾಗಿಯೂ ಅತ್ಯಂತ ವಿಶಿಷ್ಟವಾದ ಜಿಲ್ಲೆ. ರಾಜ್ಯದಲ್ಲಿಯೇ ಉದ್ದನೆಯ ಕರಾವಳಿ ತೀರವನ್ನು ಹೊಂದಿರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವುದು ಕೂಡ ಉತ್ತರ ಕನ್ನಡ ಜಿಲ್ಲೆಯೇ. ಕರಾವಳಿ ಮಲೆನಾಡಿನ ಜೊತೆಗೆ ಬಯಲು ಸೀಮೆಯೂ ಇಲ್ಲಿದೆ. ಇನ್ನು ನಮ್ಮ ಕರಾವಳಿ ಮೀನಿಗೆ ಫೇಮಸ್ಸು, ಮಲೆನಾಡು ಅಡಿಕೆಗೆ ಫೇಮಸ್ಸು, ಜಲಪಾತಗಳ ಜಿಲ್ಲೆ ಅಂತಲೇ ಕರೆಸಿಕೊಳ್ಳುವ ನಮ್ಮ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ವರ್ಲ್ಡ್ ಫೇಮಸ್ಸು. ಕೈಗಾ ಸ್ಥಾವರ ಇಲ್ಲಿದೆ, ಸೀಬರ್ಡ್ ನೌಕಾ ನೆಲೆಗೂ ನಮ್ಮ ಜಿಲ್ಲೆಯೇ ನೆಲೆ ಕೊಟ್ಟಿದೆ. ಆದರೆ ನಾಡಿಗೆ ದೇಶಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರೋ ನಮ್ಮ ಜಿಲ್ಲೆಯನ್ನ ಕಂಡ್ರೆ ಈ ರಾಜಕೀಯ ಪಕ್ಷಗಳಿಗೆ ಅದ್ಯಾಕೋ ತಾತ್ಸಾರ. ಇದೀಗ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಮತ್ತೆ ನಮ್ಮ ಜಿಲ್ಲೆಯ ಹೀನಾಯ ಸ್ಥಿತಿ ಬಯಲಾಗಿದೆ. ಹೌದು, ಡಿಕೆಶಿ ಮೊದಲ ಸಂಪುಟದಲ್ಲಿ ಜಿಲ್ಲೆಯ ಯಾವೊಬ್ಬ ಶಾಸಕನಿಗೂ ಸಚಿವ ಸ್ಥಾನ ದೊರೆತಿರಲಿಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ವೇಳೆಯಾದರೂ ಚಾನ್ಸ್ ಸಿಗಬಹುದು ಎಂದುಕೊಳ್ಳಲಾಗಿತ್ತು. ಆದರೆ ನೂತನ ಸಚಿವರ ಪಟ್ಟಿಯಲ್ಲಿದ್ದ ಶಾಸಕ ಮಂಕಾಳು ವೈದ್ಯ ಹೆಸರನ್ನ ಕೊನೆಗಳಿಗೆಯಲ್ಲಿ ತೆಗೆದುಹಾಕಿ ಅವಮಾನ ಮಾಡಲಾಗಿತ್ತು. ಈ ಮೂಲಕ ಜಿಲ್ಲೆಯ ಯಾವ ಶಾಸಕನಿಗೂ ಸಚಿವ ಸ್ಥಾನವನ್ನ ನೀಡದೆ ಕೇವಲ ಮಂಕಾಳು ವೈದ್ಯಗೆ ಮಾತ್ರವಲ್ಲ, ಇಡೀ ಜಿಲ್ಲೆಗೆ ಅಪಮಾನವನ್ನ ಮಾಡಲಾಗಿದೆ. ಎಸ್, ಮಂಕಾಳು ವೈದ್ಯಗೆ ಸಚಿವ ಸ್ಥಾನ ಕೈತಪ್ಪಿದೆ ಎನ್ನುವುದಕ್ಕಿಂತ ಈ ರಾಜಕೀಯ ಪಕ್ಷಗಳು ನಮ್ಮ ಜಿಲ್ಲೆಯನ್ನ ಎಷ್ಟು ಹಗುರವಾಗಿ ಪರಿಗಣಿಸಿವೆ ಅನ್ನೋದೇ ಜಿಲ್ಲೆಯ ಜನರು ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಕೇವಲ 4 ವಿಧಾನಸಭಾ ಕ್ಷೇತ್ರಗಳಿರುವ ರಾಮನಗರದಂತಹ ಜಿಲ್ಲೆಗೆ ಮುಖ್ಯಮಂತ್ರಿ ಜೊತೆಗೆ ಮತ್ತೊಂದು ಮಂತ್ರಿ ಸ್ಥಾನವನ್ನು ನೀಡುವ ರಾಜಕೀಯ ಪಕ್ಷಗಳು ರಾಜ್ಯದಲ್ಲೇ 5ನೇ ಅತಿ ದೊಡ್ಡ ಜಿಲ್ಲೆಯಾಗಿರೋ ನಮ್ಮ ಜಿಲ್ಲೆಗೆ ಒಂದೇ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ ಅಂದ್ರೆ ಅದು ತಾತ್ಸಾರವಲ್ಲದೆ ಮತ್ತೇನೂ ಅಲ್ಲ. ಇನ್ನು ಇದೊಂದೇ ಪ್ರಕರಣವನ್ನ ಇಟ್ಟುಕೊಂಡು ನಾವು ಮಾತನಾಡ್ತಿಲ್ಲ. ಜೊತೆಗೆ ಇದು ಕೇವಲ ಕಾಂಗ್ರೆಸ್ ಪಕ್ಷವೊಂದರ ಸಮಸ್ಯೆಯೂ ಅಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಜಿಲ್ಲೆಗೆ ಮಾಡಿದ್ದು ಇದೇ ರೀತಿಯ ಅನ್ಯಾಯ. ನಮ್ಮ ಜಿಲ್ಲೆಗೆ ಸರಿಯಾದ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡುವ ಬದಲು ಹೊರಗಿನವರನ್ನ ನಮ್ಮ ಮೇಲೆ ಹೇರಿದ್ದೇ ಹೆಚ್ಚು. ಒಂದಿಷ್ಟು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡುವುದಾದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ದರೂ ಬೆಳಗಾವಿಯ ಅಂಜಲಿ ನಿಂಬಾಳ್ಕರ್ ಅವರನ್ನ ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗಿತ್ತು. ಅದಕ್ಕೂ ಹಿಂದೆ ಮಾರ್ಗರೇಟ್ ಆಳ್ವ ಅವರಿಗೆ ಹಲವು ಬಾರಿ ಕೆನರಾ ಕ್ಷೇತ್ರದ ಟಿಕೆಟ್ ಅನ್ನ ನೀಡಲಾಗಿತ್ತು. ಒಮ್ಮೆ ಸಂಸದರಾಗಿಯೂ ಆಯ್ಕೆಯಾಗಿದ್ದ ಅವರು ನಂತರ ಜಿಲ್ಲೆಯವರೇ ಆಗಿ ಹೋಗಿದ್ದಾರೆ ಅನ್ನೋದು ಬೇರೆ ವಿಚಾರ. ಇನ್ನು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿಯೂ ಜಿಲ್ಲೆಗೆ ಅನ್ಯಾಯವಾಗಿತ್ತು. ಹಿರಿಯ ರಾಜಕಾರಣಿ ಕಾಗೇರಿಗೆ ಮಂತ್ರಿ ಸ್ಥಾನವನ್ನ ನೀಡದೆ ಸ್ಪೀಕರ್ ಸ್ಥಾನವನ್ನ ನೀಡಿ ಸಮಾಧಾನಪಡಿಸಲಾಗಿತ್ತು. ಈ ಅವಧಿಯಲ್ಲಿಯೂ ಜಿಲ್ಲೆಯ ಯಾವೊಬ್ಬ ಶಾಸಕನಿಗೂ ಸಚಿವ ಸ್ಥಾನ ದೊರಕಿರಲಿಲ್ಲ. ಹೀಗಾಗಿ ಬೇರೆ ಜಿಲ್ಲೆಯವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ನೀಡಲಾಗಿತ್ತು. ಒಮ್ಮೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಮತ್ತೊಮ್ಮೆ ಉಡುಪಿ ಜಿಲ್ಲೆಯ ಕೋಟಾ ಶ್ರೀನಿವಾಸ್ ಪೂಜಾರಿ ಉಸ್ತುವಾರಿ ಸಚಿವರಾಗಿದ್ದರು. ಈಗಲೂ ಹೊರಗಿನವರೇ ನಮ್ಮ ಜಿಲ್ಲೆಯ ಆಡಳಿತವನ್ನ ನೋಡಿಕೊಳ್ಳಲಿದ್ದಾರೆ. ಇದಿಷ್ಟೇ ಅಲ್ಲ,
ಈ ರಾಜಕೀಯ ಪಕ್ಷಗಳಿಂದ ಜಿಲ್ಲೆಗೆ ಆಗಿರುವ ಅನ್ಯಾಯಗಳನ್ನ ಹೇಳುತ್ತಾ ಹೋದ್ರೆ ಸಾಕಷ್ಟಿದೆ. ಇನ್ನೊಂದೆಡೆ ಅದಕ್ಕೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಒಂದು ರೀತಿಯಲ್ಲಿ ಕಾರಣವಾದ್ರೆ ಜನರು ಕೂಡ ಮತ್ತೊಂದು ರೀತಿಯಲ್ಲಿ ಕಾರಣರಾಗಿದ್ದಾರೆ. ನಮ್ಮ ರಾಜಕಾರಣಿಗಳಿಗೆ ಗಟ್ಟಿಯಾಗಿ ಮಾತನಾಡಿಯೇ ಗೊತ್ತಿಲ್ಲ. ಜಿಲ್ಲೆಯ ಅಸ್ಮಿತೆಯ ಬಗ್ಗೆ ಧ್ವನಿ ಎತ್ತಿ ಮೊದಲೇ ಗೊತ್ತಿಲ್ಲ. ನಿನ್ನೆಯೇ ನೋಡಿ, ಅಷ್ಟೊಂದು ದೊಡ್ಡ ಅಪಮಾನವಾದರೂ ಶಾಸಕ ಮಂಕಾಳು ವೈದ್ಯ ಬಹಿರಂಗವಾಗಿ ಒಂದು ಸಣ್ಣ ಸಿಟ್ಟು ಪ್ರತಿರೋಧವನ್ನಾದ್ರೂ ತೋರಿಸಬಹುದಿತ್ತು. ಅಷ್ಟು ಕೂಡ ಧೈರ್ಯವನ್ನ ತೋರಿಸದೇ ಇದ್ರೆ ಇವರಿಗೆ ಯಾರು ತಾನೇ ಕೇರ್ ಮಾಡ್ತಾರೆ. ಇನ್ನು ಇಲ್ಲಿನ ಜನರು ಕೂಡ ಅಷ್ಟೇ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ. ನಮಗ್ಯಾಕೆ ಅನ್ನೋ ಮನಸ್ಥಿತಿಯಲ್ಲಿಯೇ ಕಾಲ ಕಳೆಯುತ್ತಾರೆ ಬಿಟ್ರೆ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಬಂದರೂ ಒಟ್ಟಾಗಿ ತಾಕತ್ತು ತೋರಿಸಲು ಮುಂದಾಗೋದಿಲ್ಲ. ಹೀಗಾಗಿ ಮೇಲಿಂದ ಮೇಲೆ ಬೇಡದ ಯೋಜನೆಗಳನ್ನ ಹೇರುತ್ತಾ ಕಾಟ ಕೊಡುವ ಸರ್ಕಾರಗಳು ಇದೀಗ ಹೀಗೆ ಜಿಲ್ಲೆಗೆ ಮಾನವೇ ಇಲ್ಲದಂತೆ ವರ್ತಿಸಲು ಶುರು ಮಾಡಿವೆ. ಈಗಲಾದರೂ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಜನರು ಬದಲಾಗದೇ ಇದ್ರೆ ಮುಂದೆ ಇನ್ನಷ್ಟು ಇಂತಹ ಅಪಮಾನಗಳು ನಡೆಯುತ್ತಲೇ ಇರುತ್ತವೆ, ದಬ್ಬಾಳಿಕೆಗಳು ಮುಂದುವರಿಯುತ್ತಲೇ ಇರುತ್ತವೆ. ನಾವಂತೂ ಬಹಳ ಆಕ್ರೋಶದಿಂದ ಈ ವರದಿಯನ್ನ ಜಿಲ್ಲೆಯ ಜನರ ಮುಂದೆ ಇಡುತ್ತಿದ್ದೇವೆ. ನಿಮಗೂ ಇದು ಸರಿ ಅನಿಸಿದ್ದಲ್ಲಿ ಶೇರ್ ಮಾಡಿ. ಜಿಲ್ಲೆಯ ಅಸ್ಮಿತೆಯ ಉಳಿವಿಗಾಗಿ ಇಲ್ಲಿಂದಲೇ ಸಣ್ಣ ಪ್ರಯತ್ನ ಶುರುವಾಗಲಿ. ಬ್ಯೂರೋ ರಿಪೋರ್ಟ್, ಸಿರ್ಸಿ ನ್ಯೂಸ್.